now, try your ಇದು ವಿದೌಟ್ ನೀರ್ ಮಾಡೋದು ಮಿಕ್ಸರ್. ವಿತೌಟ್ ನೀರು ಅಂದ್ರೆ ಕೋಲ್ಡ್ ಪ್ರೆಸ್ ಅಂತ ಹೇಳ್ತಾರೆ, ಸ್ಲೋ ಜ್ಯೂಸರ್. ನೀವು ಈ ಕಡ್ಲೆಕಾಯಿ ಬೀಜ ಎಣ್ಣೆ ಎಲ್ಲ ತೆಗಿತಿರಲ್ಲ, ಅದ್ ಹೆಂಗ್ ಸ್ಲೋ ಆಗಿ ನಡೀತಾ ಆತರ. ಅಂದ್ರೆ ಇದ್ರಲ್ಲಿ ಫ್ರಿಕ್ಷನ್ ಇಲ್ಲ, ಹೀಟ್ ಜಾಸ್ತಿ ಜನರೇಟ್ ಆಗಿಲ್ಲ ಅಂದ್ರೆ ನಿಮ್ಗೆ ವಿಟಮಿನ್ಸ್ ಬರ್ನ್ ಆಗಲ್ಲ. ಅಂದ್ರೆ ಬೂದ್ ಕುಂಬಳಕಾಯಿ ಇರ್ಲಿ, ಕ್ಯಾರೆಟ್ ಇರ್ಲಿ, ಹಲಸಿನ ಹಣ್ಣು ಇರ್ಲಿ, ಏನ್ ಬೇಕಾದ್ರೂ ಜ್ಯೂಸ್ ಮಾಡಿ, ಬೀಟ್ರೂಟ್ ಇರ್ಲಿ, ವಿದೌಟ್ ವಾಟರ್ ನೋಡಿ ಈ ತರ ಬರುತ್ತೆ ನೋಡಿ. ಬರೀ ಅದ್ರಲ್ಲಿ ಹಾಕ್ಬಿಡೋದು ಅಷ್ಟೇ. ಜ್ಯೂಸ್ ಒಂದ್ ಕಡೆ ಬರುತ್ತೆ, ಪಲ್ಪ್ ಒಂದ್ ಕಡೆ ಬರುತ್ತೆ. ಇದು ಒಂದು ಅದ್ರಲ್ಲಿ ಚಾಪರ್ ಬೇಕಾದ ಚಾಪರ್ ಐತೆ ನೋಡಿ, ಡಿಫ್ರೆಂಟ್ ಬೋರೋಸಿಲ್ ಬ್ರ್ಯಾಂಡ್. ಕ್ವಾಲಿಟಿ ಬಹಳ ಸೂಪರ್ ಆಗಿದೆ, 2 ವರ್ಷ ವಾರಂಟಿ ಐತೆ, ಎಲ್ಲ ಹೋಮ್ ಸರ್ವಿಸ್ ಐತೆ ನಿಮ್ಗೆ ಏನಂಗಿದ್ರು. ಟ್ರಾವೆಲ್ ಕುಕ್ಕರ್ ಬೇಕಾದ್ರೆ ಟ್ರಾವೆಲಿಂಗ್ ಮಾಡ್ತಿರಲ್ಲ ಅದಕ್ಕೊಂದು ಕುಕ್ಕರ್ ಐತೆ. ಟ್ರೈನ್ ಅಲ್ಲಿ ಬೇಕಾದ್ರೆ ನೀವು ಅಡಿಗೆ ಮಾಡ್ಬೋದು. ಅದೇನು ಹೀಟ್ ನಿಮ್ಗೆ ಐ ಮೀನ್ ಫ್ಲೇಮ್ ಬರಲ್ಲ. ಇದು ಕಾಯಿಲ್ ಅಲ್ಲಿ ಮಾಡಿರೋದು. ಇನ್ನೊಂದೇನ್ ಗೊತ್ತಾ, ನೀವು ಇವಾಗ ನೀವು ಅಬ್ರಾಡ್ ಹೋಗ್ತೀರಾ, 110 ವ್ಯಾಟ್ ಅಲ್ಲಿ ಆ ಗ್ಯಾಜೆಟ್ ಅಲ್ಲೂ ಕೆಲಸ ಮಾಡತ್ತಿದ್ದು. ಇವ್ ನೋಡಿ ನಿಮ್ಗೆ ಇದು ಒಂದು ಎಲೆಕ್ಟ್ರಿಕ್ ಕೆಟಲ್ ಚಾಲು ಹೋಗ್ತೀರಾ ಅಂದ್ರೆ, ಎಲೆಕ್ಟ್ರಿಕ್ ಕೆಟಲ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಟೆಂಪರೇಚರ್ ಕೊಟ್ಟಿದ್ದಾರೆ. ಟೆಂಪರೇಚರ್ ಎಷ್ಟಿರುತ್ತೆ ಅಂತ. ಟೆಂಪರೇಚರ್ ಅಂದ್ರೆ ಇವಾಗ ನೀವು ಎಲೆಕ್ಟ್ರಿಕ್ ಅಲ್ಲಿ ಹಾಲು ಹಾಕುವಾಗ ಹಾಲು ಉಕ್ಕಿ ಬಂದ್ಬಿಡುತ್ತೆ ಜಲ್ದಿ. ಇದ್ರಲ್ಲಿ ನೀವು ಬೇಕಾದ್ರೆ ಸ್ಲೋ ಮಾಡಬಹುದು ನೋಡಿ. ಇಷ್ಟು ಟೆಂಪರೇಚರ್ಸ್ ಕೊಟ್ಟಿದ್ದಾರೆ. 100 ಡಿಗ್ರಿ ಐತೆ, 75 ಐತೆ, 55, 45 ಡಿಗ್ರಿ ಐತೆ. 45 ಅಂದ್ರೆ ನೀವು ಕುದಿಯುತ್ತೆ. ಇದು ಚಾರ್ಜಬಲ್? ಎಸ್, ಚಾರ್ಜಬಲ್ ಎಲ್ಲ ನೋಡಿ. ಇದು 110 ವ್ಯಾಟ್ ಅಲ್ಲೂ ಕೆಲಸ ಮಾಡುತ್ತೆ, 220 ನಮ್ಮ ಇಂಡಿಯನ್ ಗ್ಯಾಜೆಟ್ ಕರೆಂಟ್ ಅಲ್ಲೂ ಕೆಲಸ ಮಾಡುತ್ತೆ. ಅಬ್ರೋಡ್ಗೋಸ್ಕರ ಎರಡಕ್ಕೂ ಆಗುತ್ತೆ. ಡೈರೆಕ್ಟ್ ಆಗಿ ಕುಡಿಬಹುದು ನೋಡಿ. ಇದಕ್ಕೆ ಸಿಪ್ಪರ್ ಕೊಟ್ಟಿದ್ದಾರೆ ಹಾಗೆ ಡೈರೆಕ್ಟ್ ಆಗಿ. ಇದೊಂದು ಸಮಥಿಂಗ್ ಡಿಫ್ರೆಂಟ್ ನಮ್ಮ ಅಂಗಡಿ. ಈ ಬಾಟಲ್ಸ್ ಬೇಕಾದ್ರೆ 30 ಗಂಟೆ ನೋಡಿ, 18 ಗಂಟೆ, 8 ಗಂಟೆ ಎಂತದ್ ಬೇಕಾದ್ರೆ ಎಲ್ಲ ಬಿಸಿ ಇರೋದ್ರೆ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ ಎಲ್ಲ ನೋಡಿ. ಈ ಗುಂಡ್ಪಂಗ್ ನಾನು ನೋಡಿ ಬೇಕಾದ್ರೆ ಈ ಥಿಕ್ನೆಸ್ ಇದು ಕಾಸ್ಟ್ ಐರನ್ ಅಂತ ಹೇಳ್ತಾರೆ. ಇದು ಪಡ್ಡು ಮಾಡೋದು. ತೂಕ ನೋಡಿ ನಾನು ಇಷ್ಟು ಹೆವಿ ಐತೆ ನೋಡಂಗಿಲ್ಲ. ಈ ಎಲ್ಲ ಕಂಪನಿಗಳು ಇವತ್ತಿಂದ ಇಲ್ಲ, ಇಟ್ ಇಸ್ ಫ್ರಮ್ ಪಾಸ್ 1911. 115 ವರ್ಷ ಹಳೆ ಕಂಪನಿ. ಒಂದ್ಸಲ ತಗೊಂಡೆ ತಿರ್ಗಾ ನೋಡಂಗಿಲ್ಲ ನೋಡಿ. ಇದರಲ್ಲಿ ಇನ್ನೂ ಒಂದು ಪ್ರಾಡಕ್ಟ್ ಐತೆ. ಇದು ನೋಡಿ, ಸ್ಯಾಂಡ್ವಿಚ್ ಮಾಡ್ತೀರಾ, ದೋಸೆ ಮಾಡಿ ಸ್ಯಾಂಡ್ವಿಚ್ ಮಾಡಿ 2 in 1 ಏನ್ ನೋಡಂಗಿಲ್ಲ. ಕಾಸ್ಟ್ ಇದೊಂದು ನಿಮ್ಗೆ ದೋಸೆ ನೋಡಿ. ಇದು ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಕಬ್ಬಣ. ಇದು ಆರೋಗ್ಯಕ್ಕೆ ಒಳ್ಳೇದು. ನಾನ್ ಸಿಕ್ ತಿನ್ಬಾರ್ದು ಅಂತೀರಲ್ಲ ನೋಡಿ, ಐರನ್. ಇದು ಫುಲ್ ಸ್ಟೀಲ್ ಮೆಶ್ ಅಲ್ಲಿ ಎಂಬಿಡಿಂಗ್ ಮಾಡಿದ್ದಾರೆ. ನಿಮ್ಗೆ ದೋಸೆ ಹಾಕ್ದಂಗೆ ದೋಸೆ ಫುಲ್ ರೋಸ್ಟ್ ಆಗುತ್ತೆ, ರೆಡ್. ಈಗ ಲಕ್ಸರಿಗೆ ಹೋಗೋಣ. ಲಕ್ಸುರಿ ಅಂತ ಅಂದ್ರೆ ಜಾಸ್ತಿ ಲಕ್ಸರಿ ಕಾಸ್ಟ್ಲಿಗಿಲ್ಲ, ಸಮಥಿಂಗ್ ಡಿಫ್ರೆಂಟ್ ಬೇಕು. ಇದೇನಂದ್ರೆ ಟ್ರಾವೆಲಿಂಗ್ ರಿಲೇಟೆಡ್ ಅನ್ಕೊಳ್ಳಿ, ಏನಾದ್ರೂ ಡಿಫ್ರೆಂಟ್ ಬೇಕಾದ್ ನೋಡಿ. ಜಾಸ್ತಿ ಮನೆಯಲ್ಲಿ ಇಟ್ಕೊಳ್ಳೋದು, ಕಿಚನ್ ಅಲ್ಲಿ ಇಟ್ಕೊಳ್ಳೋಂಥದ್ದು ಈ ತರದ ಐಟಮ್ಸ್ ಜಾಸ್ತಿ ತೋರಿಸೋದು. ಡಿಫ್ರೆಂಟ್ ಆಗಿದೆ. ಇದು ನೋಡಿ, ಇದು ಫೋಲ್ಡಿಂಗ್ ಗ್ಲಾಸ್, ನೀರ್ ಕುಡಿಯಕ್ಕೆ. ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ತೀರೇನೆ ಒಂದು ಇದು ದೊಡ್ಡದು ನೋಡಿ, ನೀರ್ ಕುಡಿಯಕ್ಕೆ, ಕಾಫಿ ಕುಡಿಯಕ್ಕೆ. ಇದು ನೀರಿಗೆ ದೊಡ್ಡದು, ಕಾಫಿಗೆ ಚಿಕ್ಕದು. ಇದು ಪರ್ಸನ್ಸ್ ಏನ್ ಹೇಳ್ತಾರೆ, ಜಾಸ್ತಿ ಮೆಂಬರ್ಸ್ ಜಾಸ್ತಿ ಇದ್ರೆ ತೊಗೊಳ್ಳಿ. ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರೆ ತೊಗೊಳ್ಳಿ 4. ಇದೊಂದು ಟ್ರಾವೆಲಿಂಗ್ ಗ್ಲಾಸ್ ಪೌಚ್, ಈಸಿಯಾಗಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗುವಂತದ್ದು. ಇದು ನೋಡಿ, ತುಂಬಾ ಯೂಸ್. ಟ್ರಾವೆಲ್ ಐರನ್ ಫೋಲ್ಡಿಂಗ್. ಇದು 1 year ವಾರಂಟಿ ಕೊಡ್ತೇವೆ. ಇದು ನಮ್ಮ ಇಂಡಿಯಾ ನೋಡಿ. ಅದರಲ್ಲಿ ಎಲ್ಲ ನಿಮ್ಗೆ ಇದು ಕೊಟ್ಟಿದ್ದಾರೆ. ಎಷ್ಟು ಬೇಕೋ ನೀವು ಸೆಟ್ ಮಾಡಿ. 1 2 3 ನೋಡಿ, ಆನ್ ಮಾಡಿ ನೋಡ್ತೀನಿ. ಇದು ನೋಡಿ, ನೋಡಿ. ಇದು ಒಂದು ನೋಡಿ. ಇದನ್ನು ಬೆಳಗ್ಗೆ ವಾಕಿಂಗ್ ಹೋಗ್ತೀರಾ, ಈ ಲೇಡೀಸ್ ಸೇಫ್ಟಿ ಇರಲಿ ನಿಮ್ಗೆ ಅನ್ಕೊಳ್ಳಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟ್ರಾವೆಲ್ ಮಾಡ್ತೀರಾ, ಇದು ನಿಮಗೆ ಟಾರ್ಚ್ ಆಯ್ತು. ಇದೂ ಇದೆ. ಬೆಳಗ್ಗೆ ವಾಕಿಂಗ್ ಹೋಗ್ತೀರಾ, ನಾಯಿ ಕಾಟ ಓಡ್ಸಕ್ಕೆ. ಇಲ್ಲಾಂದ್ರೆ ಕಾರಲ್ಲಿ ಮಾಡಿ ಸೇಫ್ಟಿ ಸ್ಟಿಕ್. ನಿಮ್ಗೆ ನಿಮ್ ಸೇಫ್ಟಿಗೋಸ್ಕರ ಇದಿರೋದು ಅಷ್ಟೇ ನೋಡಿ. ಅಷ್ಟೇ ನೋಡಿ. ಇದಕ್ಕೊಂದು ಪೌಚ್ ಕೊಟ್ಟಿದ್ದಾರೆ ನೋಡಿ, ಇದ್ರಲ್ಲಿ ಹಾಕಿ ಅಷ್ಟೇ ಕ್ಯಾರಿ ಮಾಡಕ್ಕೆ ಪೌಚ್ ಕೊಟ್ಟಿದ್ದಾರೆ. ಸೇಫ್ಟಿ. ಇದೊಂದು ಟಾರ್ಚ್ ನೋಡಿ, ನೋಡಿ ಮೇಲೆ ನೋಡಿ. 1 2 3 ಇಲ್ಲಿ ನೋಡಿ, 4 5 ಇಷ್ಟು ವೆರೈಟೀಸ್ ಐತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಅಡ್ಜಸ್ಟ್ ಮಾಡಬಹುದು. ಇದೆಲ್ಲ ಚಾರ್ಜಬಲ್ ಇರೋದು, ಮೆಟಾಲಿಕ್ ಇರೋದು ಫುಲ್ ನೋಡಿ. ಈ ಚಾರ್ಜಿಂಗ್ ಇರೋದು, ಇಲ್ಲಿ ಚಾರ್ಜ್ ಮಾಡಬಹುದು. ಫುಲ್ ಮೆಟಲ್ ಇರೋದು.
ನೋಡಂಗಿಲ್ಲ. ಎಲ್ಲಾದ್ರೂ ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಲೆಂತ್ ಬಹಳ ಜಾಸ್ತಿ ಹೋಗುತ್ತೆ ನಿಮ್ಗೆ. ಇದು ಓಕೆ ನೋಡಿ ಡಿಫ್ರೆಂಟ್ ಆಗೈತೆ. ಪೌಚ್ ಅಲ್ಲಿ ಬಾಕ್ಸ್ ಅಲ್ಲಿ ಬರುತ್ತೆ. ಅದೊಂದು ಬರ್ಬೋದು, ಒಂದು 80 ಮೀಟರ್ಸ್ ತನಕ ಬರ್ಬೋದು, ಅಷ್ಟು ಲೆಂತ್ ಹೋಗುತ್ತೆ. ಸೂಪರ್ ಆಗೈತೆ. ಇದನ್ನು ನೋಡಿ ಟ್ರಾವೆಲಿಂಗ್ ರಿಲೇಟೆಡ್ 1 2 3 ನೋಡಿ, ಇದೆಲ್ಲ ಸೋಪ್ ಬಾಕ್ಸಸ್ ಅನ್ಬ್ರೇಕಬಲ್. ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ, ಏನು ಆಗಲ್ಲ. ಇದನ್ನು ಸೋಪ್ ಬಾಕ್ಸ್ ನೋಡಿ ನಿಮ್ಗೆ. ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಏನೇನ್ ಬೇಕು ಅಷ್ಟು ಐಟಮ್ಸ್ ಇಟ್ಕೊಂಡು. 2 ಇದನ್ನು ಸೋಪ್ ಬಾಕ್ಸ್ ನಿಮ್ಗೆ ಯಾವ ತರ ಬೇಕೋ ನೋಡಿ, ಎಲ್ಲ ಡಿಫ್ರೆಂಟ್ ವೆರೈಟಿ. ಅನ್ಬ್ರೇಕಬಲ್, ಏನು ಆಗಲ್ಲ. ಪಾಲಿಕಾರ್ಬೋನೇಟ್ ಇದೆಲ್ಲ. ಇದು ನೋಡಿ ಬ್ರಷ್ ಹೋಲ್ಡರ್ಸ್, ಚೋಟೋದೆ ಬ್ರಷ್ ಹಾಕಿ ತಗೊಂಡು ಹೋಗೋಕೆ. ಇದು 2+1 ಇದು ಸಿಂಗಲ್ ಒಬ್ಬರಿಗೆ ಬೇಕಾದ್ರೆ ಇದು ಬ್ರಷ್ ಹೋಲ್ಡರ್ ನೋಡಿ. ಕಲರ್ಸ್ ಎಲ್ಲ ವೆರೈಟೀಸ್ ವೇರಿಯಂಟ್ ಸಿಗುತ್ತೆ ನಿಮಗೆ. ಇದು ಟ್ರಾವೆಲಿಂಗ್ ಹೋಗ್ತೀರಾ ಅಂದ್ರೆ ನೋಡಿ, ಉಪ್ಪು ಮೆಣಸು ಜೀರಿಗೆ ಮೆಡಿಸಿನ್ ಅನ್ಕೊಳ್ಳಿ, ಟ್ರಾವೆಲಿಂಗ್ ಉಪ್ಪು ಮೆಣಸೆ ಅನ್ಕೊಳ್ಳಿ, ವಾಲೆ ಗೀಲೆ ಹಾಕಕ್ಕೆ ನಿಮಗೆ ಗೋಲ್ಡ್ ಐಟಮ್ಸ್ ಅನ್ಕೊಳ್ಳಿ, ಏನಾದ್ರು. ಇದ್ರಲ್ಲಿ ನೋಡಿ ವೆರೈಟೀಸ್ ನೋಡಿ, 1 2 ಇಲ್ಲಿ ನೋಡಿ. ಇದು ಒಂದು 3 ದೊಡ್ಡದಾಗಿ ಬೇಕಾದ್ರೆ ನೋಡಿ. ಇದೂ ನಿಮ್ಗೆ ಆರ್ನಮೆಂಟ್ಸ್ಗೋಸ್ಕರನೇ ಇರೋದು ಹಾಕಕ್ಕೆ ನೋಡಿ. ಇದು ನೋಡಿ, ಇದು ಬೇಕಾದ್ರೆ ಸಿಂಗಲ್ ಯೂಸ್ ಮಾಡಿ, ಬೇಡ ಅಂದ್ರೆ ಡಬಲ್ ಯೂಸ್ ಮಾಡ್ಕೊಳ್ಳಿ. ಉಪ್ಪು ಮೆಣಸು ಜೀರಿಗೆ ಟ್ರಾವೆಲಿಂಗ್ ಇದು ಬೇಕಾದ್ರೆ 3 ಯೂಸ್ ಮಾಡ್ಕೊಳ್ಳಿ, ತೆಗಿಬೋದು. ಎಲ್ಲ ಟೋಟ್ಲಿ ಡಿಟ್ಯಾಚಬಲ್. 3 ಬೇಕಾ 3 ಯೂಸ್ ಮಾಡಿ. ಡೆಪ್ತ್ ನೋಡಿ, ಆಮೇಲೆ ಕ್ವಾಲಿಟಿನೂ ಅಷ್ಟೇ ಗಟ್ಟಿ ಐತೆ. ಈಗ ಬರೀ ನೀವು ಒಂದು ಪರ್ಚೇಸ್ ಮಾಡಂಗಿಲ್ಲ, ನೀವು ಐಟಮ್ ತೊಗೊಂಡ್ರೆ ನೀವು ತಿರ್ಗಾ ವಾಪಸ್ಸು ಅಟ್ಲೀಸ್ಟ್ ನೋಡಬಾರ್ದು, ಲೈಫ್ ಬರಬೇಕು ಅಂತ ಪ್ರಾಡಕ್ಟ್ಸು. ಮನೇಲಿ ತೂಕ ಮಾಡ್ತೀರಾ ತೊಗೊಳ್ಳಿ, ಗೋಲ್ಡ್ ತೂಕ ಮಾಡಕ್ಕೆ ಗೋಲ್ಡ್ ಸ್ಕೇಲ್. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದ್ರಲ್ಲಿ ನೀವು ಫ್ಲೈಟಲ್ಲಿ ಹೋಗ್ತೀರಾ, 1 kg ಜಾಸ್ತಿ ಇದ್ರೆ 600-700 ರೂಪಾಯಿ ಕಟ್ತೀರಾ. ಅದು ಮನೆಯಲ್ಲೇ ತೂಕ ಮಾಡ್ಕೊಂಡು ತಗೊಂಡು ಹೋಗಿ ನೋಡಿ. ಲಗೇಜ್ ಸ್ಕೇಲ್ ಇದು ಸೆಲ್ ಹಾಕಬೇಕು, ಸೆಲ್ ಹಾಕಿದ್ದೇನೆ. ಇದ್ರಲ್ಲಿ ಹಾಕಿ ನೀವು ವೇ ಮಾಡಿ ತಗೊಂಡು ಹೋಗ್ಬೋದು. ಸೂಟ್ ಕೇಸಸ್ ಏನಾದರೂ ಲಗೇಜ್ ಇದ್ರೆ. ಇದು ನೋಡಿ, ಇದು ಒಂದು ಸ್ಪೆಷಲ್ ಐಟಮ್ಸ್. ಫ್ರಿಜ್ಜಲ್ಲಿ ಮಡಗಿ, ಬೇಡ ಅಂದರೆ ಟ್ರಾವೆಲಿಂಗ್ ಹೋಗ್ತೀರಾ ಅಂದರೆ ಜಾಗ ಕಡಿಮೆ ಇರೋರಿಗೆ ಸ್ಪೆಷಲ್ ಬಾಕ್ಸಸ್ ನೋಡಿ. ಇಲ್ಲಿ ನೋಡಿ, ಸ್ಪೆಷಲ್ ಚಿಕ್ಕದಿಲ್ಲ, ಇದು ದೊಡ್ಡದಾಯ್ತು ನೋಡಿ. ಎಲ್ಲ ಫ್ಲೆಕ್ಸಿಬಲ್ ನೋಡಿ. ಮುಚ್ಚಿದ್ರಾ ನೋಡಿ, ಒಳಗೆ ಹೋಗ್ತಾ ಇಲ್ಲ, ಏರ್ ಬ್ಲಾಕ್. ಇದು ನೋಡಿ, ಇದು ಹೋಯ್ತು. 3 ಸೈಜಸ್ ಐತೆ ನಿಮಗೆ ತಗೊಂಡೋಗಿ, ಡಿಫ್ರೆಂಟ್ ಆಗೈತೆ ನೋಡಿ. ಇದ್ರಲ್ಲಿ ಕಲರ್ ಸಿಗುತ್ತೆ. ಇದು ನೋಡಿ, ಬೆನ್ ಕ್ಯಾರಿ ಅದು. ಅಯ್ಯೋ ಚುಚ್ಚಿಲ್ಲ, ಕ್ವಾಲಿಟಿ ಸೂಪರ್. ಫೋಲ್ಡಬಲ್ ಮ್ಯಾಜಿಕ್ ಪ್ರಾಡಕ್ಟ್. ಫ್ಯಾನ್ ಇದು ಮೊಬೈಲಲ್ಲಿ ಹಾಕಿ ಆಯ್ತಾ ನೋಡಿ. ಇಲ್ಲಿ ನೋಡಿ, ಟ್ರಾವೆಲಿಂಗ್ ಹೋಗ್ತೀರಾ, ಸ್ವಿಚ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು. ಎಲ್ಲ ಕಡೆ AC ಇರಲ್ಲ, ಕೆಲವು ಕಡೆ ಇದನ್ನೇ ನೀವು AC ಮಾಡಿ ತಗೊಂಡು ಹೋಗ್ಬೇಕು. ಇದು ಪರ್ಸನಲ್ ಟೂಲ್ ಅಷ್ಟೇ, ಗ್ಯಾಜೆಟ್. ಮನೇಲಿ ಲೇಟ್ ಆಗಿ ಬರೋರಿಗೆ 1 ಕಪ್ ಕಾಫಿ ಕುಡಿಯೋರು ಬಹಳ ಇರ್ತಾರೆ ಮನೇಲಿ. ಇದು ದೊಡ್ಡ ಪಾತ್ರೆ ಅಂದ್ರೆ ಗ್ಯಾಸ್ ಎಷ್ಟು ಖಾಲಿ ಆಗುತ್ತೆ. ಇದು 1 ಕಪ್ ಕಾಫಿ ಟೀ ಮಾಡಕ್ಕೆ. ಇವಾಗ ನಿಮ್ಗೆ ಟೀ ಫಿಲ್ಟರ್ ಮಾಡೋದು ಬೇಡ, ಅದು ಬೇಡ ಅಂದ್ರೆ ಇದರಲ್ಲೇ ಟೀ ಪುಡಿ ಹಾಕಿ ಮುಚ್ಚಿಬಿಡಿ, ಬಿಸಿ ನೀರಲ್ಲಿ ಕುದಿರಿಸಿ ಟೀ ರೆಡಿ. ಅದ್ರಲ್ಲೂ ಚಾಯ್ಸ್ ಬೇಕಾ ತಗೊಳ್ಳಿ, ಚಾಯ್ಸ್ ಕೊಡ್ತೀನಿ. ಇದ್ರಲ್ಲಿ ಹಾಕಿ ಇದೊಂದು 2 ಮೆಂಬರ್ಸ್ ಆರಾಮಾಗತ್ತೆ. ಇಲ್ಲ ಅಂದ್ರೆ ಚಕ್ಕೆ ಲವಂಗ ರೈಸಲ್ಲಿ ಹಾಕಿ ಘಮ ಘಮ, ನಿಮ್ಗೆ ಏನ್ ಹೇಳ್ತಾರೆ ಬಿರಿಯಾನಿಲಿ ಹಾಕಿ ಫ್ರೇಗ್ರೆನ್ಸ್ ಬಂದ್ಬಿಡುತ್ತೆ ಅದು. ಇದ್ರಲ್ಲಿ ಸೈಜಸ್ ಇದೆ ನೋಡಿ, ದೊಡ್ಡದು ಚಿಕ್ಕದು ಎಲ್ಲ ಸಿಗುತ್ತೆ. ಇದು ನೋಡಿ, ಏಲಕ್ಕಿ ಮೆಣಸು ಜೀರಿಗೆ ಪೌಡರ್ ಮಾಡೋದು, ಫ್ರೆಶ್. ಕುಟ್ಟೋದು ಬೇಡ, ನೀವು ಕುಟ್ಟಿ ಮಡಗ್ತೀರ ಅಡ್ಗೆ ನಿಮ್ಗೆ ಸುವಾಸನೆ ಅರ್ಧ ಹೋಗ್ಬಿಡತ್ತೆ ಅಲ್ಲೇ. ಒಂದು 5-7 days ಮಾಡೋದು. ಯಾವಾಗ ಬೇಕು ಫ್ರೆಶ್ ಆಗಿ ಕುಟ್ಟಿ ಗ್ರೈಂಡ್ ಮಾಡಿ ಸಾಕಾಯ್ತು. ಅನ್ಬ್ರೇಕಬಲ್. ಇದನ್ನು ಉಪ್ಪು ಮೆಣಸು ಜೀರಿಗೆ ಉಪ್ಪಿನಕಾಯಿ ಸ್ಟೀಲಲ್ಲಿ ತುಕ್ಕು ಹಿಡಿಯುತ್ತಲ್ಲ ನೋಡಿ. ಇದು ಚಿಕ್ಕ ಮಕ್ಕಳಿದ್ರೆ ಡ್ರೈ ಫ್ರೂಟ್ ತೊಗೊಂಡು ಹೋಗೋದು ಪ್ಲೇ ಹೋಮ್ಗೋಸ್ಕರ. ಇಲ್ಲಾಂದ್ರೆ ಏನಾದ್ರು 4 ಪಾರ್ಟಿಷನ್ಸ್ ಐತೆ ನಿಮಗೆ. ಇದ್ರಲ್ಲಿ ಒಂದು ರೌಂಡ್ ಸಿಗುತ್ತೆ, ಸ್ಕ್ವೇರ್ ಸಿಗುತ್ತೆ. ಏನು ನೋಡಿ, ಡಿಫ್ರೆಂಟ್ ಆಗೈತೆ. ಟೋಟಲ್ ಡಿಟ್ಯಾಚಬಲ್, ತೆಗಿಬೋದು ನೋಡಿ. ಈ ಟೀ ಸೋರ್ಸೋದು ನೀವು 90% ಮನೇಲಿ ಎಲ್ಲರಿಗೂ ಇಲ್ಲಿ ಕಪ್ಪಾಗಿರುತ್ತೆ. ಕಾರಣ ಏನಂದ್ರೆ ಮೆಶ್ ಇರುತ್ತೆ ನೋಡಿ. ಇವಾಗ ಇದೆಲ್ಲ ಹಿಂಗ್ ಪ್ರೆಸ್ ಆಗುತ್ತೆ, ಇದೆಲ್ಲ ನೋಡಿ. ನಾನು ಫಸ್ಟ್ ಟೈಮ್ ಒಂದು ಟೀ ಸ್ಟೇನರ್ ನೋಡ್ಸಿ ನೋಡಿ, ಫುಲ್ SS. ಎಲ್ಲೂ ನಿಮ್ಗೆ ಈ ತಂತಿ ಗಿಂತಿ ಇಲ್ಲ, ಸ್ಟೇನ್ಲೆಸ್ ಸ್ಟೀಲ್. ಇದು ತುಕ್ಕಿಡಿಯಲ್ಲ, ಈ ರೆಡ್ ಆಗೋದೆಲ್ಲ ರಾಮಾಯಣ ಇಲ್ಲ. ನಾರು ಉಜ್ಜಿ ರೆಡಿ ಅಷ್ಟೇ. ವೆಯ್ಟ್ ಐತೆ, ಕ್ವಾಲಿಟಿನೂ. ಇದ್ರಲ್ಲಿ 3 ಸೈಜಸ್ ಬರುತ್ತೆ.